ವಿದ್ಯಾರ್ಥಿಗಳೇ, ನಿಮ್ಮ ದ್ವಿತೀಯ ಪಿಯುಸಿಯ ಅಧ್ಯಾಯ 2 ಇದುವರೆಗೂ ನಮಗೆಲ್ಲ ಗೊತ್ತಿದೆ. ಭಾರತದಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಎನ್ನುವಂತ ಅಧ್ಯಾಯವನ್ನು ನಾವು ನೋಡಿದ್ವಿ. ಅದರಲ್ಲಿ ನಿನ್ನೆಯ ತರಗತಿಯಲ್ಲಿ ಚುನಾವಣಾ ಸುಧಾರಣೆಗಳು ಎನ್ನುವಂಥದ್ದು. ಇಲ್ಲಿ ಚುನಾವಣೆಗಳನ್ನ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ, ಮುಕ್ತವಾಗಿ ಚುನಾವಣೆಗಳನ್ನು ನಡೆಸಬೇಕು ಎನ್ನುವ ಕಾರಣಕ್ಕಾಗಿ ಭಾರತದಲ್ಲಿ ಚುನಾವಣಾ ಆಯೋಗ ಏನ್ ಮಾಡಿದೆ ಅಂತಂದ್ರೆ ಕೆಲವೊಂದು ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಆ ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತರಬೇಕೆನ್ನುವ ಕಾರಣಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ, 1950 ಮತ್ತು 51 ಪ್ರಜಾಪ್ರತಿನಿಧಿ ಕಾಯ್ದೆ ಜಾರಿಗೆ ಬಂತು. ಹಾಗೆಯೇ ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಎನ್ನುವ ಉದ್ದೇಶಕ್ಕಾಗಿ ಇಲ್ಲಿ ಅನೇಕ ಸಮಿತಿಗಳನ್ನ ರೂಪಿಸಿರುವಂತದ್ದನ್ನು ನಾವು ನೋಡ್ತೇವೆ. ತಾರ್ಕೋಡ ಸಮಿತಿ, ವಾಚೋ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ, ಹಾಗೆಯೇ ಅಯ್ಯರ್ ಸಮಿತಿ ಎನ್ನುವಂಥದ್ದು ರಚನೆಗೊಂಡು ಆ ಸಮಿತಿಗಳು ಕೆಲವೊಂದು ಶಿಫಾರಸುಗಳನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟವು. ಆ ಚುನಾವಣಾ ಆಯೋಗ ಸಮಿತಿಗಳು ನೀಡಿರುವ ಶಿಫಾರಸುಗಳಿಗೆ ಅನುಗುಣವಾಗಿ ಇವತ್ತು ಕಾಲಕ್ಕೆ ಅನೇಕ ಚುನಾವಣಾ ಸುಧಾರಣೆಗಳನ್ನ ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ ವಿದ್ಯಾರ್ಥಿಗಳೇ, ಆಧುನಿಕ ಪ್ರಜಾಪ್ರಭುತ್ವಗಳಿಗೆ ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಒಂದು ವರದಾನ ಅಂತೇಳಿ ನಿನ್ನೆಯ ತರಗತಿಯಲ್ಲಿ ಚುನಾವಣಾ ಸುಧಾರಣೆಗಳಲ್ಲಿ ಎಪಿಕ್ ಕಾರ್ಡ್, ಎಲೆಕ್ಟ್ರೋ ಫೋಟೋ ಐಡೆಂಟಿಟಿ ಕಾರ್ಡ್ ಬಗ್ಗೆ ನಾನು ಹೇಳಿದ್ದೆ. ಅಂದ್ರೆ ಮತದಾರರ ಗುರುತಿನ ಚೀಟಿ. ಹಂಗಂದ್ರೇನು? ಯಾವ ಚುನಾವಣಾ ಆಯುಕ್ತರು ಇದ್ದಾಗ ಇದನ್ನ ಜಾರಿಗೊಳಿಸಲು ಪ್ರಯತ್ನ ಮಾಡಲಾಯಿತು. ಅದರ ಎಪಿಕ್ ಕಾರ್ಡ್ನ ಉಪಯೋಗಗಳು ಏನು ಎನ್ನುವಂಥದ್ದನ್ನು ನಾನು ಹೇಳಿದ್ದೆ. ಇವತ್ತಿನ ತರಗತಿ ಬಹಳ ಮುಖ್ಯವಾದಂತ ವಿಚಾರ ಏನು ಅಂದ್ರೆ, ನಿಮಗೆ 5 ಅಂಕದ ಪ್ರಶ್ನೆ ಕೇಳ್ತಾರೆ ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ. ಏನು ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಥವಾ ವಿದ್ಯುನ್ಮಾನ ಮತಯಂತ್ರದ ಉಪಯೋಗಗಳನ್ನ ವಿವರಿಸಿ. ನೋಡಿ ವಿದ್ಯಾರ್ಥಿಗಳೇ, ವಿದ್ಯುನ್ಮಾನ ಮತಯಂತ್ರ ಅಂದ್ರೆ ಅದನ್ನು ನಾವು EVM ಅಂತೇಳಿ ಈಗೂ ಕೇಳ್ತಾರೆ. EVM ಅನ್ನ ವಿಸ್ತರಿಸಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ನೋಡಿ, ಈ ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಆಧುನಿಕ ಪ್ರಜಾಪ್ರಭುತ್ವಗಳಿಗೆ ಒಂದು ವರದಾನ ಆಗಿದೆ. ಈ ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಆಧುನಿಕ ತಂತ್ರಜ್ಞಾನದ ಒಂದು ಹೊಸ ಆವಿಷ್ಕಾರವಾಗಿದೆ. ಯಾಕೆ ವಿದ್ಯುನ್ಮಾನ ಮತಯಂತ್ರವನ್ನ ಚುನಾವಣೆಗಳಲ್ಲಿ ಮತ ಚಲಾಯಿಸುವ ಸಂದರ್ಭದಲ್ಲಿ ನಾವು ಅಳವಡಿಕೆ ಮಾಡಿಕೊಂಡ್ವಿ ಎನ್ನುವಂಥದ್ದನ್ನು ಹೇಳುವುದಾದ್ರೆ, ನಮಗೆಲ್ಲರಿಗೂ ಗೊತ್ತಿದೆ, ಇದುವರೆಗೂ ಚುನಾವಣೆ ವ್ಯವಸ್ಥೆಯಲ್ಲಿ ಹಳೆಯ ವ್ಯವಸ್ಥೆ, ಮತಪೆಟ್ಟಿಗೆಗಳು, ಮತಪತ್ರಗಳು ಎನ್ನುವಂಥದ್ದು. ಆ ಮತಪತ್ರ ಮತ್ತು ಮತಪೆಟ್ಟಿಗೆಗಳಿಂದ ಉಂಟಾಗುವಂತ
ಅನೇಕ ದೋಷಗಳು ಉಂಟಾಗ್ತಾ ಇದ್ವು. ಮತಪತ್ರಗಳನ್ನ ಕಸಿದುಕೊಳ್ತಾ ಇದ್ರು, ಮತಪೆಟ್ಟಿಗೆಗಳ ಅಪಹರಣ ಆಗ್ತಾ ಇತ್ತು, ಅಥವಾ ಮತಪತ್ರಗಳಲ್ಲಿ ತಪ್ಪು ಮುದ್ರಿತ ಆಗ್ತಾ ಇತ್ತು. ಹಾಗೇನೆ ಆ ಮತ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಮತಗಳನ್ನ ಎಣಿಕೆ ಮಾಡುವಾಗ ದೋಷಗಳು ಉಂಟಾಗ್ತಾ ಇತ್ತು, ಅಥವಾ ಬೇರೆ ಅನಾಹುತ ಆಗುವಂತ ಅಥವಾ ಅವ್ಯವಹಾರಗಳು ಆಗುವಂತ ಸಂದರ್ಭಗಳು ನಿರ್ಮಾಣ ಆಗ್ತಾ ಇತ್ತು. ಆಗ ಚುನಾವಣೆಗಳನ್ನು ನಾವು ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ, ಮುಕ್ತವಾಗಿ ಚುನಾವಣೆಗಳನ್ನ ನಡೆಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ಎನ್ನುವಂಥದ್ದು ಚುನಾವಣೆಗಳನ್ನ ನಾವು ಪಾರದರ್ಶಕವಾಗಿ, ಮುಕ್ತವಾಗಿ, ಹಾಗೇನೆ ಪ್ರಜಾಸತ್ತಾತ್ಮಕ ತತ್ವಗಳಿಗೆ ಅನುಗುಣವಾಗಿ ನಾವು ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ನಡೆಸಬೇಕು ಎನ್ನುವ ಚಿಂತನೆ ಮಾಡಿದಾಗ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡಬೇಕು. ಯಾಕೆ ಅಂದ್ರೆ ಹಳೆಯ ಪದ್ಧತಿಯಾದಂತಹ ಮತಪತ್ರ ಮತ್ತು ಮತಪೆಟ್ಟಿಗೆಗಳಿಂದ ಉಂಟಾಗುವಂತಹ ದೋಷಗಳನ್ನು ನಿವಾರಿಸಿ ಆ ಮತಪತ್ರ ಮತ್ತು ಮತಪೆಟ್ಟಿಗೆಗಳಿಗೆ ಪೂರಕವಾದ ಒಂದು ಚುನಾವಣೆಯಲ್ಲಿ ನಾವು ಏನನ್ನಾದ್ರೂ ಕೂಡ ಒಂದು ಹೊಸ ಆವಿಷ್ಕಾರವನ್ನು ರೂಪಿಸಬೇಕು ಎನ್ನುವಂತ ಆಲೋಚನೆ ಬಂದು ಆ ಸುಧಾರಣೆಯನ್ನು ಜಾರಿಗೆ ತಂದ್ರು. ಅದೇ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವಂತ ಒಂದು ವಿದ್ಯುನ್ಮಾನ ಮತಯಂತ್ರ. ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವಂತ ಒಂದು ವಿದ್ಯುನ್ಮಾನ ಮತಯಂತ್ರ. ನೋಡಿ, ಈ ಆರಂಭದಲ್ಲಿ ಭಾರತದಲ್ಲಿ ಚುನಾವಣಾ ಆಯೋಗ ವಿದ್ಯುನ್ಮಾನ ಮತಯಂತ್ರವನ್ನ ಚುನಾವಣೆಗಳಲ್ಲಿ ಮತ ಚಲಾಯಿಸಲು ಬಳಸಬೇಕು ಎನ್ನುವಂತ ಚಿಂತನೆಯಲ್ಲಿರುವಾಗ ಆತಂಕಗಳಿತ್ತು. ನಾವು ಭಾರತದಲ್ಲಿ ಅನಕ್ಷರತೆ ಇದೆ, ಭಾರತ ಹಳ್ಳಿಗಾಡಿನಿಂದ ಕೂಡಿದಂತ ರಾಷ್ಟ್ರ, ಭಾರತದ ಮತದಾರರು ವಿದ್ಯುನ್ಮಾನ ಮತಯಂತ್ರವನ್ನ ಎಷ್ಟು ಸಕ್ಸಸ್ಫುಲ್ ಆಗಿ ಉಪಯುಕ್ತವಾಗಿ ಬಳಕೆ ಮಾಡ್ತಾರೋ ಇಲ್ವೋ, ಅಂತ ವಿದ್ಯುನ್ಮಾನ ಮತಯಂತ್ರದಿಂದ ಅಳವಡಿಕೆಯಾದಂತ ಚುನಾವಣೆಗಳಲ್ಲಿ ಮತ ದಾನ ಮಾಡುವಾಗ ಮತದಾರ ಸರಿಯಾದ ರೀತಿಯಲ್ಲಿ ಮತದಾನ ಮಾಡ್ತಾರೋ ಇಲ್ವೋ, ಎಲ್ಲಿ ಚುನಾವಣೆಯಲ್ಲಿ ಆ ಸಕ್ಸಸ್ ಆಗ್ತೀವೋ ಇಲ್ವೋ, ಚುನಾವಣೆ ನಿಲ್ಲುತ್ತೋ ಹೆಂಗೋ ಎನ್ನುವಂತ ಆತಂಕ ಇತ್ತು. ಯಾಕೆ ಅಂತಂದ್ರೆ ಈ ಆತಂಕ ಯಾಕೆ ಇರುತ್ತೆ ಚುನಾವಣಾ ಆಯೋಗಕ್ಕೆ ಅಂದ್ರೆ, ಒಮ್ಮೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಿಂತ್ರೆ ಅಥವಾ ಚುನಾವಣೆಯಲ್ಲಿ ದೋಷ ಕಂಡು ಬಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆದ್ದು ಸತ್ತಂತೆ ಎನ್ನುವಂತ ಮಾತನ್ನ ನಾವು ಇಲ್ಲಿ ಉಲ್ಲೇಖ ಮಾಡ್ತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ವಿದ್ಯುನ್ಮಾನ ಮತಯಂತ್ರಗಳನ್ನ ನಾವು ಪ್ರಾರಂಭದಲ್ಲಿ ಚುನಾವಣೆಗಳಲ್ಲಿ ಮತವನ್ನ ಚಲಾಯಿಸುವ ಸಲುವಾಗಿ ಈ ವಿದ್ಯುನ್ಮಾನ ಮತಯಂತ್ರವನ್ನ ಬಳಕೆ ಮಾಡಬೇಕು ಮತಗಟ್ಟೆಗಳಲ್ಲಿ ಎನ್ನುವಂತ ಆಲೋಚನೆ ಬಂದಾಗ ಸಾಮಾನ್ಯವಾಗಿ ಆತಂಕಗಳು ಇತ್ತು. ಆದ್ರೆ ಭಾರತದ ಮತದಾರ ಈ ವಿದ್ಯುನ್ಮಾನ ಮತಯಂತ್ರದ ಬಳಕೆಯನ್ನ ಸ್ವಾಗತ ಮಾಡಿದೆ. ಯಶಸ್ವಿತವಾಗಿ ವಿದ್ಯುನ್ಮಾನ ಮತಯಂತ್ರವನ್ನ ಈ ಮತದಾರ ಬಳಕೆ ಮಾಡಿ ಆ ಚುನಾವಣೆಯಲ್ಲಿ ಸಕ್ಸಸ್ ಆದ, ಅಂದ್ರೆ ಯಶಸ್ವಿ ಆದ. ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂತಹ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರದ ಬಳಕೆ ಆಯಿತು, ಅದರಲ್ಲಿ ಯಶಸ್ವಿನಿ ಕೂಡ ಆಗಿದೆ. ಹಾಗಾಗಿ ಈ ಯಂತ್ರಗಳನ್ನ ನಾವು ಭಾರತದಾದ್ಯಂತ ಎಲ್ಲ ಚುನಾವಣೆಗಳಲ್ಲಿಯೂ ಕೂಡ ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಕೆ ಮಾಡಬೇಕೆನ್ನುವಂತ ಆಲೋಚನೆ ಚುನಾವಣಾ ಆಯೋಗಕ್ಕೆ ಬಂತು. ಆಗ ಚುನಾವಣಾ ಆಯೋಗ 2 ಕಂಪನಿಗಳ ಸಹಯೋಗದೊಂದಿಗೆ ಇಲ್ಲಿ ವಿದ್ಯುನ್ಮಾನ ಮತಯಂತ್ರದ ವಿನ್ಯಾಸವನ್ನ ಪೂರ್ಣಗೊಳಿಸುತ್ತೆ.
ಯಾವುದಂದ್ರೆ ಬೆಂಗಳೂರು ಭಾರತ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಎನ್ನುವಂತ ಒಂದು ಕಂಪನಿ, ಬೆಂಗಳೂರು ಭಾರತ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಎನ್ನುವಂತ ಒಂದು ಕಂಪನಿ. ಹಾಗೆಯೇ HECI ಹೈದರಾಬಾದ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಹೈದರಾಬಾದ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಹಾಗೆ ಬೆಂಗಳೂರು ಭಾರತ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್, ಇವೆರಡು ಸಂಸ್ಥೆಗಳ ಸಹಯೋಗದೊಂದಿಗೆ 1989 ಮತ್ತು 90ರಲ್ಲಿ ವಿದ್ಯುನ್ಮಾನ ಮತಯಂತ್ರದ ವಿನ್ಯಾಸ ಪೂರ್ಣ ಆಯಿತು. ನೋಡಿ, ಪ್ರಯೋಗಾತ್ಮಕ ಆಧಾರದ ಮೇಲೆ 1998ರಲ್ಲಿ ಪ್ರಯೋಗಾತ್ಮಕ ಆಧಾರದ ಮೇಲೆ 1998ರಲ್ಲಿ ಎಲ್ಲಿ ಅಂತಂದ್ರೆ ರಾಜಸ್ಥಾನ್, ಮಧ್ಯಪ್ರದೇಶ್, ದೆಹಲಿ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ದೆಹಲಿಯ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಯೋಗಾತ್ಮಕ ಆಧಾರದ ಮೇಲೆ ವಿದ್ಯುನ್ಮಾನ ಮತಯಂತ್ರವನ್ನ ಬಳಕೆ ಮಾಡಲಾಯಿತು. ನೋಡಿ ವಿದ್ಯಾರ್ಥಿಗಳೇ, ಅದಾದ ಮೇಲೆ ಸಾರ್ವಜನಿಕರು ಈ 16 ವಿಧಾನಸಭಾ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನ ಬಳಕೆ ಮಾಡಿದ ಮೇಲೆ ಸಾರ್ವಜನಿಕರು ನೀಡಿದ ಉತ್ತಮ ಪ್ರತಿಕ್ರಿಯೆಯಿಂದ ಉತ್ಸಾಹಗೊಂಡಂತ ಚುನಾವಣಾ ಆಯೋಗ ಈ 1999ರ ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ 1999ರ ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಯಂತ್ರವನ್ನ ಬಳಸಿತು, ವಿದ್ಯುನ್ಮಾನ ಮತಯಂತ್ರವನ್ನ. ಜೊತೆಗೆ 2001-2ರಲ್ಲಿ ನಡೆದಂತ ಚುನಾವಣೆಯಲ್ಲಿ ನಮಗೆ ಗೊತ್ತಿದೆ 1,49,221 ಮತಗಟ್ಟೆಗಳಲ್ಲಿ 1,49,221 ಮತಗಟ್ಟೆಗಳಲ್ಲಿ 1,49,221 ಮತಗಟ್ಟೆಗಳಲ್ಲಿ 1,64,418 ಮತಯಂತ್ರಗಳನ್ನ ಬಳಸಲಾಯಿತು. ಯಾವಾಗ 2001-2ರ ಚುನಾವಣೆಯಲ್ಲಿ 1,49,221 ಮತಗಟ್ಟೆಗಳಲ್ಲಿ 1,64,418 ಮತಯಂತ್ರಗಳನ್ನ ಬಳಕೆ ಮಾಡಲಾಯಿತು ಅಂತೇಳಿ ನಾವಿಲ್ಲಿ ಹೇಳ್ತೇವೆ. ಈ ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಏನು ಅಂತಂದ್ರೆ ನಂತರ 2004ರ ಭಾರತದ ಲೋಕಸಭಾ ಚುನಾವಣೆಯಲ್ಲಿ 2004ರ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಭಾರತದಲ್ಲಿರುವ ಎಲ್ಲ ಮತಗಟ್ಟೆಗಳಲ್ಲಿಯೂ ಕೂಡ ಈ ವಿದ್ಯುನ್ಮಾನ ಮತಯಂತ್ರವನ್ನ ನಾವು ಬಳಕೆ ಮಾಡಿದ್ವಿ. ಜೊತೆಗೆ ಆ ಚುನಾವಣೆಯಲ್ಲಿ ಇಡೀ ದೇಶಾದ್ಯಂತ ಯಶಸ್ವಿಯೂ ಕೂಡ ಆದ್ವಿ ಎನ್ನುವಂಥದ್ದು. ನೋಡಿ, ಈ ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು 2 ಘಟಕಗಳನ್ನ ಹೊಂದಿದೆ. ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಎಷ್ಟು ಘಟಕಗಳನ್ನು ಹೊಂದಿದೆ? 2 ಘಟಕಗಳು. ಒಂದು ನಿಯಂತ್ರಣ ಘಟಕ,
ಇನ್ನೊಂದು ಎರಡನೇದು ಮತ ಘಟಕ. ಒಂದು ನಿಯಂತ್ರಣ ಘಟಕ, ಮತ್ತೊಂದು ಮತ ಘಟಕ. ಓಕೆ, ನಿಯಂತ್ರಣ ಘಟಕ ಯಾವ ಹತ್ರ ಇರುತ್ತೆ? ನಿಯಂತ್ರಣ ಘಟಕ ಯಾರ ಹತ್ರ ಇರುತ್ತೆ? ಚುನಾವಣಾ ಅಧಿಕಾರಿಯ ಬಳಿ ಇರುತ್ತೆ. ನಿಯಂತ್ರಣ ಘಟಕ ಚುನಾವಣಾ ಅಧಿಕಾರಿ ಬಳಿ ಇರುತ್ತೆ. ಓಕೆ, ಇಲ್ಲಿ ಮತಘಟಕ ಏನಿರುತ್ತೆ? ಮತ ಚಲಾಯಿಸುವ ಕೊಠಡಿಯಲ್ಲಿರುತ್ತೆ. ಮತಘಟಕ ಎಲ್ಲಿರುತ್ತೆ? ಮತ ಚಲಾಯಿಸುವ ಕೊಠಡಿಯಲ್ಲಿರುತ್ತೆ. ನೋಡಿ, ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ ಚುನಾವಣೆಯ ವಿವರಗಳಿರುತ್ತೆ. ಯಾವ ಚುನಾವಣೆ? ವಿಧಾನಸಭಾ ಚುನಾವಣೆಯೋ, ಲೋಕಸಭಾ ಚುನಾವಣೆಯೋ, ಮಹಾನಗರ ಪಾಲಿಕೆ ಚುನಾವಣೆಯೋ, ಜೊತೆಗೆ ಈ ಲೋಕಸಭಾ ಚುನಾವಣೆ ಇಂಥ ಜಿಲ್ಲೆಯ ಇಂಥ ತಾಲೂಕಿನ ಚುನಾವಣೆ ಎನ್ನುವಂತ ಚುನಾವಣೆಯ ಸಂಪೂರ್ಣವಾದ ವಿವರಗಳಿರುತ್ತೆ. ಜೊತೆಗೆ ಉಮೇದುವಾರ ಅಂದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಇರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಇರುತ್ತೆ. ಜೊತೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಹೆಸರಿರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಹೆಸರಿರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಹೆಸರಿನ ಮುಂದೆ ಆತನ ಪಕ್ಷದ ಚಿಹ್ನೆ ಇರುತ್ತೆ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಯ ಹೆಸರಿನ ಮುಂದೆ ಆತನಿಗೆ ಇರ್ತಕ್ಕಂಥ ಚಿಹ್ನೆ ಇರುತ್ತೆ. ಜೊತೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಹೆಸರಿನ ಮುಂದೆ ಇರುವಂತಹ ಚಿಹ್ನೆಯ ಮುಂದೆ, ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಚಿಹ್ನೆಯ ಮುಂದೆ ಒಂದು ನೀಲಿ ಬಟನ್ ಇರುತ್ತೆ. ನೀಲಿ ಗುಂಡಿ ಇರುತ್ತೆ. ಆ ನೀಲಿ ಗುಂಡಿ ಏನಿದೆಯಲ್ಲ, ಆ ನೀಲಿ ಗುಂಡಿ ಇರುತ್ತೆ. ಅದ್ರ ಜೊತೆಗೆ ಈ ಮತಪತ್ರದಲ್ಲಿ, ಈ ಯಂತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಕ್ರಮ ಸಂಖ್ಯೆಯ ಪಕ್ಕಕ್ಕೆ ಒಂದು ದ್ವೀಪ ಇರುತ್ತೆ, ಲೈಟ್ ಇರುತ್ತೆ. ಎಲ್ಲಿ? ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಕ್ರಮ ಸಂಖ್ಯೆಯ ಪಕ್ಕಕ್ಕೆ ಒಂದು ದ್ವೀಪನು ಕೂಡ, ಒಂದು ಲೈಟ್ ಕೂಡ ಇರುತ್ತೆ. ನೋಡಿ, ಇಷ್ಟು ಈ ಮತಯಂತ್ರದಲ್ಲಿ ವಿವರಗಳಿರುತ್ತೆ. ಏನು, ಯಾವ ಚುನಾವಣೆ, ಯಾವ ಕ್ಷೇತ್ರದ ಚುನಾವಣೆ, ಆ ಕ್ಷೇತ್ರದ ಯಾವ ತಾಲೂಕಿನ ಚುನಾವಣೆ, ಎಲ್ಲ ಡೀಟೇಲ್ ಇರುತ್ತೆ. ಜೊತೆಗೆ ಆ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಯ ಹೆಸರು, ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗಳಿರುವ ಚಿಹ್ನೆ, ಜೊತೆಗೆ ಆ ಚಿಹ್ನೆಯ ಮುಂದೆ ಒಂದು ನೀಲಿ ಗುಂಡಿ ಅಥವಾ ಬಟನ್ ಕೂಡ ಇರುತ್ತೆ. ಜೊತೆಗೆ ಕ್ರಮ ಸಂಖ್ಯೆಯ ಪಕ್ಕದಲ್ಲಿ ಒಂದು ದ್ವೀಪ ಇರುತ್ತೆ, ಅಂದ್ರೆ ಒಂದು ಲೈಟ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳೇ, ಈ ಪ್ರತಿಯೊಬ್ಬ ಉಮೇದುವಾರನ ಹೆಸರಿನ ಮುಂದೆ ಒಂದು ನೀಲಿ ಗುಂಡಿ ಇರುತ್ತೆ ಅಂತ ಹೇಳಿದ್ರೆ, ಈ ಬಟನ್ ಮತದಾರ ಮತಗಟ್ಟೆಗೆ ಹೋಗಿ
ಮತಪತ್ರದ ಮುಂದೆ ನಿಂತಾಗ, ಅಂದ್ರೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಮುಂದೆ ನಿಂತಾಗ ಇದು ಆ ನಿಯಂತ್ರಣ ಅಧಿಕಾರಿ ಬಟನ್ ಒತ್ತಾನೆ. ನಿಯಂತ್ರಣ ಘಟಕದಲ್ಲಿರುವಂತ ಬಟನ್ ಒತ್ತಾನೆ. ಆಗ ಇದೆಲ್ಲ ತೋರಿಸುತ್ತೆ. ಆಗ ಮತದಾರ ತನಗೆ ಯಾವ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿ ಮತ್ತೆ ಅಭ್ಯರ್ಥಿಯಲ್ಲಿರುವ ಚಿಹ್ನೆ ಬೇಕಾಗಿರುತ್ತೋ, ಆಯ್ಕೆ ಮಾಡಬೇಕಾಗುತ್ತೋ, ಆ ಅಭ್ಯರ್ಥಿಯ ಹೆಸರು ಮತ್ತು ಅಭ್ಯರ್ಥಿಯ ಚಿಹ್ನೆಯ ಮುಂದೆ ಇರುವಂತ ನೀಲಿ ಗುಂಡಿಯನ್ನು ಓದಬೇಕು. ಹೀಗೆ ಒತ್ತಿದ ನಂತರ ಸ್ವಲ್ಪ ಸಮಯದಲ್ಲಿ ಇಲ್ಲಿ ಈ ದೀಪ ಇದೆಯಲ್ಲ, ಈ ದೀಪ ಕೆಂಪಿಗೆ ಬೆಳಗುತ್ತೆ. ಕೆಂಪಿಗೆ ಬೆಳಗುತ್ತೆ. ಆ ದೀಪ ಕೆಂಪಿಗೆ ಬೆಳಗಿದ ನಂತರ ಇಲ್ಲಿ ಒಂದು ಬಿಫ್ ಎನ್ನುವಂತ ಶಬ್ದ ಬರುತ್ತೆ. ನಿಯಂತ್ರಣ ಘಟಕದಲ್ಲಿ ಬಿಫ್ ಎನ್ನುವಂತ ಒಂದು ಶಬ್ದ ಬರುತ್ತೆ. ಆಗ ಮತದಾರ ಮತವನ್ನ ಚಲಾಯಿಸಿದ ಎಂದಾಗ. ಓಕೆ, ಇಷ್ಟು ಗೊತ್ತಾಗಿದೆ. ಇಲ್ಲಿ ಮತದಾರ ಈ ಬಟನ್ ಒತ್ತಿದ್ರೆ ಮತವನ್ನು ದಾಖಲಿಸಿದ ಹಾಗೆ ಆ ದೀಪ ಹತ್ತುತ್ತೆ. ದೀಪ ಕೆಂಪು ಬಣ್ಣದಲ್ಲಿ ಬೆಳಗಿದಾಗ ಆ ಯಂತ್ರದಲ್ಲಿ ಬಿಫ್ ಎನ್ನುವಂತ ಒಂದು ಶಬ್ದ ಬರುತ್ತೆ. ಇಲ್ಲಿ ನಿಮಗೊಂದು ಏನು ಅಂದ್ರೆ, ಸರಿ, ಮತಯಂತ್ರದಲ್ಲಿ ಎಷ್ಟು ಮತಗಳನ್ನು ನಾವು ದಾಖಲಿಸಬಹುದು? 2840 ಮತಗಳನ್ನ ದಾಖಲಿಸಬಹುದು. ಒಂದೇ ಮತಯಂತ್ರದಲ್ಲಿ 2840 ಮತಗಳನ್ನು ಒಂದು ಮತಯಂತ್ರದಲ್ಲಿ ಎಷ್ಟು ಮತಗಳನ್ನು ದಾಖಲಿಸಬಹುದು? 2840 ಮತಗಳನ್ನು ದಾಖಲಿಸಬಹುದು. ಎಷ್ಟು ಅಭ್ಯರ್ಥಿಗಳನ್ನ ಸಂಖ್ಯೆಯನ್ನು ದಾಖಲಿಸಬಹುದು ಅಂತಂದ್ರೆ 16 ಅಭ್ಯರ್ಥಿಗಳ ಸಂಖ್ಯೆಯನ್ನು ದಾಖಲಿಸಬಹುದು. ಎಷ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು ದಾಖಲಿಸಬಹುದು? 16 ಅಭ್ಯರ್ಥಿಗಳ ಸಂಖ್ಯೆಯನ್ನ ದಾಖಲಿಸಬಹುದು. ಈ ಯಂತ್ರಕ್ಕೆ ತಗುಲುವ ಖರ್ಚು ಎಷ್ಟು? 5500. ಒಂದು ಮತಯಂತ್ರಕ್ಕೆ ತಗುಲುವಂತ ಖರ್ಚು ಎಷ್ಟು? 5500. ಓಕೆ, ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಗೊತ್ತಾಗಿದೆ ವಿದ್ಯಾರ್ಥಿಗಳು ನಿಮಗೆ? ಇನ್ನೊಂದ್ಸರಿ ಹೇಳ್ತೇನೆ, ಆಧುನಿಕ ಪ್ರಜಾಪ್ರಭುತ್ವಗಳಿಗೆ ವಿದ್ಯುನ್ಮಾನ ಮತಯಂತ್ರ ಎನ್ನುವಂತ ಒಂದು ವರವಾಗಿದೆ. ಈ ವಿದ್ಯುನ್ಮಾನ ಮತಯಂತ್ರ ಎಂಬುದು ಆಧುನಿಕ ತಂತ್ರಜ್ಞಾನದ ಒಂದು ಹೊಸ ಆವಿಷ್ಕಾರ. ನಮಗೆ ಗೊತ್ತಿದೆ, ಹಳೆಯ ಚುನಾವಣಾ ಪದ್ಧತಿಯಿಲ್ಲದಂತ ಮತಪತ್ರ ಮತ್ತು ಮತಪೆಟ್ಟಿಗೆಗಳ ಅವ್ಯವಹಾರಗಳಿಂದ ಅಥವಾ ಮತಪತ್ರ ಮತ್ತು ಮತಪೆಟ್ಟಿಗೆಗಳ ಈ ದೋಷಗಳಿಂದ ನಾವು ಪಾರಾಗಬೇಕು, ಆ ದೋಷಗಳ ನಿವಾರಣೆ ಮಾಡಬೇಕು ಎನ್ನುವ ಕಾರಣಕ್ಕೆ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಅಳವಡಿಕೆ ಮಾಡಲಾಗಿದೆ. ಈ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಅಳವಡಿಕೆ ಮಾಡಲಾಗಿದೆ ಅಂದಾಗ ಪ್ರಾರಂಭದಲ್ಲಿ ಆತಂಕಗಳು ಇದ್ದು ಚುನಾವಣಾ ಆಯೋಗಕ್ಕೆ. ಆದರೆ ಭಾರತದ ಪ್ರಜೆಗಳು, ಮತದಾರರು ಈ ವಿದ್ಯುನ್ಮಾನ ಮತಯಂತ್ರವನ್ನ ಸ್ವಾಗತಿಸಿದ್ದಾರೆ. ಈ ವಿದ್ಯುನ್ಮಾನ ಮತಯಂತ್ರದ ವಿನ್ಯಾಸವನ್ನು ಬಿಬಿಇಸಿ ಬೆಂಗಳೂರು ಭಾರತ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಮತ್ತು HECI ಹೈದರಾಬಾದ್ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ನುವಂತ ಎರಡು ಸಂಸ್ಥೆಗಳ ಸಹಯೋಗದೊಂದಿಗೆ 89 to 90 1989 ಮತ್ತು 90ರ ದಶಕದಲ್ಲಿ ಈ ವಿದ್ಯುನ್ಮಾನ ಮತಯಂತ್ರದ ವಿನ್ಯಾಸ ಸಂಪೂರ್ಣವಾಗಿ ರೂಪುಗೊಳ್ತು. ಅದನ್ನ ನಾವು ಯಾವಾಗ ಅಂತಂದ್ರೆ 1998ರಲ್ಲಿ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ, ರಾಜಸ್ಥಾನ್, ಮಧ್ಯಪ್ರದೇಶ್, ದೆಹಲಿಯ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಾಯೋಗಿಕವಾಗಿ ನಾವು ಬಳಕೆ ಮಾಡಿದ್ವಿ. ಆ ಭಾರತದ ಮತದಾರರು
ಆ 16 ವಿಧಾನಸಭೆಗಳ ಮತಕ್ಷೇತ್ರದ ಮತದಾರರು ಉತ್ಸಾಹ ಭರಿತರಾಗಿ ಆ ಮತಯಂತ್ರಗಳನ್ನ ಬಳಕೆ ಮಾಡಿದರು. ಆ ಚುನಾವಣೆ ಯಶಸ್ವಿಯೂ ಕೂಡ ಆಯಿತು. ತದನಂತರದಲ್ಲಿ 1999ರಲ್ಲಿ ಗೋವಾದ ವಿಧಾನಸಭೆ ಚುನಾವಣೆಯಲ್ಲಿಯೂ ಕೂಡ ವಿದ್ಯುನ್ಮಾನ ಮತಯಂತ್ರವನ್ನು ನಾವು ಬಳಕೆ ಮಾಡಿದ್ವಿ. ಆ ನಂತರ 2001ರಲ್ಲಿ ಈ 1,49,221 ಮತಗಟ್ಟೆಗಳಲ್ಲಿ 1,64,418 ಮತಯಂತ್ರಗಳನ್ನ ಬಳಸಲಾಯಿತು. ಹಾಗೆಯೇ 2004ರ ಚುನಾವಣೆಯಲ್ಲಿ ಏನು ಮಾಡಿದ್ದೇವೆ ಅಂತಂದ್ರೆ, ಭಾರತದಾದ್ಯಂತ ಲೋಕಸಭಾ ಚುನಾವಣೆಯಲ್ಲಿ ಭಾರತದಾದ್ಯಂತ ವಿದ್ಯುನ್ಮಾನ ಮತಯಂತ್ರವನ್ನು ನಾವು ಇಲ್ಲಿ ಬಳಕೆ ಮಾಡಿಕೊಂಡ್ವಿ. ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು 2 ಘಟಕಗಳನ್ನು ಹೊಂದಿದೆ. ಒಂದು ನಿಯಂತ್ರಣ ಘಟಕ, ಮತ್ತೊಂದು ಮತ ಘಟಕ. ನಿಯಂತ್ರಣ ಘಟಕ ಯಾರ ಬಳಿ ಇರುತ್ತೆ? ಚುನಾವಣಾ ಅಧಿಕಾರಿಯ ಬಳಿ ಇರುತ್ತೆ. ಮತ ಘಟಕ ಯಾರ ಬಳಿ ಇರುತ್ತೆ? ಮತ ಚಲಾಯಿಸುವ ಕೊಠಡಿಯಲ್ಲಿರುತ್ತೆ. ಮತ ಘಟಕ ಎನ್ನುವಂಥದ್ದು ಆ ಚುನಾವಣೆಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ಹೊಂದಿರುತ್ತೆ. ಕ್ರಮ ಸಂಖ್ಯೆ, ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಯ ಹೆಸರು, ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಗೆ ನೀಡಿದ ಚಿಹ್ನೆ, ಆ ಚಿಹ್ನೆಯ ಪಕ್ಕದಲ್ಲಿ ಒಂದು ನೀಲಿ ಗುಂಡಿ, ಒಂದು ಬಟನ್ ಇರುತ್ತೆ. ಹಾಗೆಯೇ ಕ್ರಮ ಸಂಖ್ಯೆಯ ಪಕ್ಕದಲ್ಲಿ ಒಂದು ಕೆಂಪು ಲೈಟ್ ಅಥವಾ ದೀಪ ಇರುತ್ತೆ. ಆ ಮತದಾರ ಮತಗಟ್ಟೆಗೆ ಹೋಗಿ ತನಗೆ ಬೇಕಾದ ಅಭ್ಯರ್ಥಿ ಮತವನ್ನು ಚಲಾಯಿಸುವಾಗ ಆ ಅಭ್ಯರ್ಥಿಯ ಮುಂದೆ ಇರುವ ಚಿಹ್ನೆಯ ಮುಂದಿರುವ ನೀಲಿ ಗುಂಡಿಯನ್ನು ಒತ್ತುವುದರ ಮೂಲಕ ಮತ ಚಲಾಯಿಸ್ತಾರೆ. ಆಗ ಈ ನೀಲಿ ಗುಂಡಿಯನ್ನು ಒತ್ತಿದಾಗ ಕೆಂಪು ದೀಪ ಇದೆಯಲ್ಲ, ಇದು ಬೆಳಗುತ್ತೆ. ಬೆಳಗಿನ ಸ್ವಲ್ಪ ನಂತರದಲ್ಲಿ ಏನಾಗುತ್ತೆ, ಇಲ್ಲಿ ಬಿಫ್ ಎನ್ನುವಂತ ಶಬ್ದ ಬರುತ್ತೆ. ಬಿಫ್ ಎನ್ನುವಂತ ಶಬ್ದ ಬಂದಾಗ ಮತದಾನ ಆಯಿತು ಅಂದ್ರೆ ಮತದಾನವನ್ನ ಚಲಾಯಿಸಿದ ಎಂದರ್ಥ. ಓಕೆ, ಇಷ್ಟು ನಾವು ನೋಡ್ತೇವೆ. ಇಲ್ಲಿ ನಾವು ಒಂದು ಮತ ಈ ಯಂತ್ರದಲ್ಲಿ 2840 ಮತಗಳನ್ನ ನಾವು ದಾಖಲಿಸಬಹುದು. 16 ಅಭ್ಯರ್ಥಿಗಳ ಸಂಖ್ಯೆಯನ್ನ ಸೇರಿಸಬಹುದು. ಒಂದು ಮತಯಂತ್ರಕ್ಕೆ 5,500 ರೂಪಾಯಿಗಳು ತಗುಲುತ್ತೆ ವೆಚ್ಚ. ಜೊತೆಗೆ ಈ ಮತಯಂತ್ರವನ್ನು ನಾವು ಮರುಬಳಕೆ ಮಾಡಬಹುದು. ಒಂದು ಚುನಾವಣೆಗೆ ಇಷ್ಟು ಆಯ್ತು ಆಮೇಲೆ ಬಳಕೆ ಮಾಡಕ್ ಬರೋದಿಲ್ಲ, ಅಲ್ಲ. ಈ ಮತಯಂತ್ರವನ್ನು ನಾವು ಮತ್ತೆ ಮರುಬಳಕೆಯನ್ನ ಮಾಡಬಹುದು. ನೋಡಿ, ಈ ಮತಯಂತ್ರದಲ್ಲಿ ನಮಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, 2018ರ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ 2018ರ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ವಿ ಪ್ಯಾಟ್ ಎನ್ನುವಂಥದ್ದನ್ನ ಅಳವಡಿಸಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಇದೇ ವಿದ್ಯುನ್ಮಾನ ಮತಯಂತ್ರದಲ್ಲಿಯೇ ಮತ್ತೊಂದು ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರ ಅಂದ್ರೆ ವಿ ಪ್ಯಾಟ್ ಎನ್ನುವಂಥದ್ದನ್ನ ಅಳವಡಿಸಲಾಯಿತು. ಏನು ವಿ ಪ್ಯಾಟ್ ಅಂತಂದ್ರೆ, ಮತವನ್ನ ಖಾತರಿಪಡಿಸುವಂತ ಒಂದು ಯಂತ್ರ ಅಂದಿದೆ. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. ವಿ ಪ್ಯಾಟ್ ಅಂದ್ರೆ ವೋಟರ್ ವೆರಿಫೈಡ್ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. ವಿವಿಪ್ಯಾಟ್ ಅಂದ್ರೆ ಏನು? ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತೇವೆ. ಅಂದ್ರೆ ಮತದಾರ ಮತವನ್ನ ಚಲಾಯಿಸಿದ ಮೇಲೆ ತನ್ನ ಮತದಾನದ ಖಾತರಿಪಡಿಸಿಕೊಳ್ಳುವ ಯಂತ್ರವನ್ನು ಕೂಡ ನಾವಿಲ್ಲಿ ವಿದ್ಯುನ್ಮಾನ ಮತಯಂತ್ರದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಓಕೆ, ಇದು
ಇಷ್ಟು ವಿದ್ಯುನ್ಮಾನ ಮತಯಂತ್ರದ ರಚನೆ, ಸ್ವರೂಪ, ಇವುಗಳನ್ನು ಅದು ಯಾವಾಗ ರಚನೆ ಮಾಡಲಾಯಿತು, ಯಾವಾಗ ವಿನ್ಯಾಸ ಆಯಿತು, ಯಾವ ಕಂಪನಿಗಳ ಸಹಯೋಗದೊಂದಿಗೆ, ಎಷ್ಟು ಮತಗಳನ್ನು ಇದರಲ್ಲಿ ಶೇಖರಣೆ ಮಾಡಬಹುದು, ಹಾಗೆಯೇ ಎಷ್ಟು ಕ್ರಮ ಸಂಖ್ಯೆಯ ಅಭ್ಯರ್ಥಿಗಳಿಗೆ ದಾಖಲಿಸಬಹುದು, ಇದಕ್ಕೆ ತಗುಲುವ ವೆಚ್ಚ, ವಿವಿಪ್ಯಾಟ್ ಬಗ್ಗೆ ನಾವು ಗಮನಿಸಿದ್ವಿ. ಈಗ ವಿದ್ಯುನ್ಮಾನ ಮತಯಂತ್ರದ ಉಪಯೋಗಗಳು. ವಿದ್ಯುನ್ಮಾನ ಮತಯಂತ್ರದ ಉಪಯೋಗಗಳು. ಒಂದು, ವಿದ್ಯುನ್ಮಾನ ಮತಯಂತ್ರದ ಉಪಯೋಗ ಏನು ಅಂದ್ರೆ ಸುಲಭ. ಅಂದ್ರೆ ವಿದ್ಯುನ್ಮಾನ ಮತಯಂತ್ರವನ್ನ ಬಳಸುವುದು ತುಂಬಾ ಸುಲಭ. ಅಂದ್ರೆ ಈ ಏನಪ್ಪ ಹೇಗೆ ಸುಲಭ ಸರ್? ನಾವು ನೋಡಿದ್ವಿ, ಇಲ್ಲಿ 2 ಘಟಕ ಇರುತ್ತೆ ವಿದ್ಯುನ್ಮಾನ ಮತಯಂತ್ರದಲ್ಲಿ. ಒಂದು ನಿಯಂತ್ರಣ ಘಟಕ, ಒಂದು ಮತ ಘಟಕ. ನಿಯಂತ್ರಣ ಘಟಕ ಎಲ್ಲಿರುತ್ತೆ? ಚುನಾವಣಾ ಅಧಿಕಾರಿಯ ಬಳಿ ಇರುತ್ತೆ. ಮತ ಘಟಕ ಎಲ್ಲಿರುತ್ತೆ? ಮತ ಚಲಾಯಿಸುವ ಕೊಠಡಿಯಲ್ಲಿರುತ್ತೆ. ಆ ಮತ ಘಟಕದಲ್ಲಿ ಏನೇನಿರುತ್ತೆ? ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಸಂಪೂರ್ಣ ಮಾಹಿತಿ, ಆ ಚುನಾವಣೆಗೆ ಸಂಬಂಧಿಸಿದ ಮಾಹಿತಿ, ಕ್ರಮ ಸಂಖ್ಯೆ, ಅಭ್ಯರ್ಥಿ ಹೆಸರು, ಅವನಿಗೆ ನೀಡಿರುವ ಚಿಹ್ನೆ, ಪಕ್ಕದಲ್ಲಿ ನೀಲಿ ಗುಂಡಿ, ಈ ಕಡೆ ಕ್ರಮ ಸಂಖ್ಯೆಯ ಪಕ್ಕದಲ್ಲಿ ಒಂದು ನೀಲಿ ಕೆಂಪು ದೀಪ ಇರುತ್ತೆ. ಮತದಾರ ಮತಗಟ್ಟೆಗೆ ಬರ್ತಾನೆ, ಫಸ್ಟ್ ವೆರಿಫೈ ಆಗುತ್ತೆ ಐಡಿ ಕಾರ್ಡ್. ಅದನ್ನ ಆ ಕಡೆ ಮುಂದಿನ 2ನೇ ಮತಗಟ್ಟೆ ಅಧಿಕಾರಿ ಬಳಿ ಹೋಗ್ತಾನೆ, ಅದನ್ನ ಟಿಕ್ ಬಣ್ಣ ಹಚ್ಚಿಕೊಡ್ತಾನೆ. 3ನೇ ಮತಗಟ್ಟೆ ಅಧಿಕಾರಿ ಏನ್ ಮಾಡ್ತಾನೆ? ಮತದಾನಕ್ಕೆ ನಿಯಂತ್ರಣ ಘಟಕದಲ್ಲಿ ಬಟನ್ ಒತ್ತಾನೆ, ಮತಪತ್ರದಲ್ಲಿ ಹೋಗ್ತಾನೆ. ಮತಪತ್ರದಲ್ಲಿ ಹೋಗಿ ಆಗ ತಾನು ಹುಡುಕ್ತಾನೆ ಯಾವ ಅಭ್ಯರ್ಥಿ ಹಾಕ್ಬೇಕು, ಯಾವ ಚಿಹ್ನೆ, ಆ ಯಾವ ಅಭ್ಯರ್ಥಿ ಮತ ಚಲಾಯಿಸಬೇಕು ಆ ಚಿಹ್ನೆಯ ಪಕ್ಕದಲ್ಲಿರುವಂತಹ ನೀಲಿ ಗುಂಡಿಯನ್ನ ಓದ್ತಾನೆ. ಓದಿದ ಮೇಲೆ ಏನಾಗುತ್ತೆ? ಆ ನೀಲಿ ಗುಂಡಿ ಓದಿದ ಮೇಲೆ ಯಾವ ಚಿಹ್ನೆಗೆ ನೀಲಿ ಗುಂಡಿ ಓದಿರ್ತಾನೋ ಅದೇ ಚಿಹ್ನೆಯ ಪಕ್ಕದಲ್ಲಿ ದೀಪ ಏನಾಗುತ್ತೆ? ಕೆಂಪಗೆ ಬೆಳಗುತ್ತೆ. ಕೆಂಪಗೆ ಬೆಳಗಿದ ಮೇಲೆ ಏನಾಗುತ್ತೆ? ಬಿಫ್ ಎನ್ನುವ ಶಬ್ದ ಬರುತ್ತೆ. ಅಂದಾಗ ಮತದಾನ ಈಸ್ ಕ್ಲಿಯರ್. ಓಕೆ, ಮತದಾನ ಆಯಿತು. ಆಮೇಲೆ ಮತದಾನ ಮಾಡಿದ ಮತದಾರ ಏನ್ ಮಾಡ್ತಾನೆ? ವಿವಿಪ್ಯಾಟ್ ಅಂದೆಲ್ಲ ವಿವಿಪ್ಯಾಟ್ ಬಳಿಗೆ ಬರ್ತಾನೆ. ಅವಾಗ ಅಲ್ಲಿ ಒಂದು 5 ಸೆಕೆಂಡ್ ಇರುತ್ತಲ್ಲ, ನಾನು ಯಾಕೆ ಹಾಕಿದ್ದೆ, ನಾನು ಬಿಜೆಪಿ ಹಾಕಿದ್ದೋ, ಕಾಂಗ್ರೆಸ್ಗೆ ಹಾಕಿದ್ದೋ, JDS ಹಾಕಿದ್ದೋ, ಪಕ್ಷೇತರ ಅಭ್ಯರ್ಥಿ ಹಾಕಿದ್ದೋ ಎನ್ನುವಂಥದ್ದನ್ನ ನೋಡಿ, ಎಸ್ ನಾನು ಕರೆಕ್ಟ್ ಹಾಕಿದ್ದೀನಿ, ಅದರಲ್ಲಿ ಕರೆಕ್ಟಾಗಿ ಬಿದ್ದಿದೆ ಮಿಷಿನ್ ನಲ್ಲಿ ಕೂಡ ಓಟ್ ನಾನು ಹಾಕಿದ್ದಕ್ಕೆ ಬಂದಿದೆ ಅಂತೇಳಿ ಖಾತ್ರಿ ಪಡಿಸ್ಕೊಂಡು ನಾನು ಹೋಗ್ತೇನೆ. ಅಂದಾಗ ಇದು ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಅತ್ಯಂತ ಸುಲಭ. ಓಕೆ, ಎರಡನೇದೇನು ಅಂದ್ರೆ ಉಳಿತಾಯ. ಹಣ ಮತ್ತು ಕಾಲ. ನೋಡಿ, ಈ ವಿದ್ಯುನ್ಮಾನ ಮತಯಂತ್ರ ಉಳಿತಾಯದಾಯಕವಾದದ್ದು ಅಂತೀವಿ ನಾವು. ಏಕೆ ಅಂದ್ರೆ ಇಲ್ಲಿ ಹಳೆಯ ಪದ್ಧತಿ ಮತಪತ್ರ ಮತಪೆಟ್ಟಿಗೆಗಳು ಅಂತ ಇದ್ವಲ್ಲ, ಅಲ್ಲಿ ನಾವು ಗಮನಿಸ್ತೇವೆ ಲಕ್ಷಾಂತರ ಸಂಖ್ಯೆಯಲ್ಲಿ ಮತಪತ್ರಗಳನ್ನ ನಾವು ಪ್ರಿಂಟ್ ಮಾಡಿಸ್ಬೇಕಾಗಿತ್ತು, ಮುದ್ರಣ ಮಾಡಿಸ್ಬೇಕಾಗಿತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಶಾಯಿ ಬಾಟಲ್ಗಳನ್ನ ತರಬೇಕಾಗಿತ್ತು, ನೋಟ್ ಪ್ಯಾಡ್ಗಳನ್ನ, ಆ ರಬ್ಬರ್ ಇವುಗಳನ್ನ ತರಬೇಕಾಗಿತ್ತು. ಜೊತೆಗೆ ಮುದ್ರಣದ ಖರ್ಚು ಹೆಚ್ಚಾಗ್ತಾ ಇತ್ತು. ಜೊತೆಗೆ ಮತಪತ್ರ ಮತಪೆಟ್ಟಿಗೆ ಅವುಗಳೆಲ್ಲವನ್ನು ಮುದ್ರಣ ಮಾಡಿದ ಮೇಲೆ ಸಾಗಾಣಿಕೆ ಮಾಡಬೇಕಾಗಿತ್ತು, ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಎಲ್ಲೆಲ್ಲಿ ಹೆಂಗ್ ಹೋಗ್ಬೇಕು. ಜೊತೆಗೆ ಸಾಗಾಣಿಕೆ ಆದ್ಮೇಲೆ ಅವುಗಳನ್ನ ಸಂಗ್ರಹಣೆ ಮಾಡಬೇಕಾಗಿತ್ತು. ಜೊತೆಗೆ ಅವುಗಳಿಗೆ ಸಂರಕ್ಷಣೆ ಕೊಡಬೇಕಾಗಿತ್ತು. ಮೇನ್ ಮತಪತ್ರ ಮತಪೆಟ್ಟಿಗೆಗಳಿಗೆ ಸಂರಕ್ಷಣೆ ಕೊಡಬೇಕಾಗಿತ್ತು. ಇತ್ಯಾದಿ ಎಲ್ಲ ಸಮಸ್ಯೆಗಳು ಆ ಹಳೆಯ ವ್ಯವಸ್ಥೆಯಲ್ಲಿ ಇತ್ತು. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ವಿದ್ಯುನ್ಮಾನ ಮತಯಂತ್ರದಿಂದ ಯಾವುದೇ ಸಮಸ್ಯೆಯೂ ಇಲ್ಲ. ಮತಪತ್ರಗಳ ಮುದ್ರಣ ಇಲ್ಲ, ಸಂಗ್ರಹಣೆ ಇಲ್ಲ, ಸಾಗಾಣಿಕೆ ಇಲ್ಲ, ಸಂರಕ್ಷಣೆ ಇಲ್ಲ. ಜೊತೆಗೆ ಹಣ ಮತ್ತು ಕಾಲ ಎರಡೂ ಕೂಡ ಉಳಿತಾಯ ಆಗುತ್ತೆ. ಇನ್ನೊಂದು ಮಹತ್ವ ಏನು ಅಂತಂದ್ರೆ, ಅಥವಾ ಉಪಯೋಗ ಏನು ಅಂತಂದ್ರೆ, ಅನುಕೂಲ ಏನು ಅಂತಂದ್ರೆ ಶೀಘ್ರ ಫಲಿತಾಂಶ.
ಶೀಘ್ರ ಮತದಾನ. ಶೀಘ್ರ ಮತದಾನ. ಶೀಘ್ರ ಮತದಾನ. ನೋಡಿ ಇಲ್ಲಿ ಮತದಾನ ಎನ್ನುವಂಥದ್ದು ಶೀಘ್ರವಾಗಿ ನಡೆಯುತ್ತೆ. ನಾನು ಹೇಳಿದೆ ನಿಮಗೆ ಎಷ್ಟು ಮತದಾನವನ್ನು ಚಲಾಯಿಸಬಹುದು ಒಂದು ವಿದ್ಯುನ್ಮಾನ ಮತಯಂತ್ರದಲ್ಲಿ ಅಂತಂದ್ರೆ 3840 ಮತಗಳನ್ನ ಒಂದೇ ವಿದ್ಯುನ್ಮಾನ ಮತಯಂತ್ರದಲ್ಲಿ ದಾಖಲಿಸಬಹುದು. 3800. ಯಾಕೆ ಅಂತಂದ್ರೆ ಮತದಾರ ಬರ್ತಾರೆ, ಹೋಗಿ ಆ ಮತಪತ್ರದಲ್ಲಿ ಎದುರಿಗೆ ನಿಂತ್ಕೊಂಡು ನೀಲಿ ಗುಂಡಿ ಹೋಗ್ತಾನೆ, ಕೆಂಪು ದೀಪ ಹತ್ತುತ್ತೆ, ಹತ್ತಿದ ಮೇಲೆ ಬಿಪ್ ಎನ್ನುವ ಸೌಂಡ್ ಬರುತ್ತೆ, ಸ್ವೀಟ್ ಪ್ಯಾಕೆಟ್ ನೋಡ್ತಾನೆ, ಖಾತ್ರಿ ಪಡಿಸ್ಕೊಳ್ತಾನೆ, ವಾಪಸ್ ಹೋಗ್ತಾನೆ. ಮತದಾನ ಶೀಘ್ರವಾಗಿ ಮತದಾನ ಆಗುತ್ತೆ. ಇನ್ನು ಒಂದು ಹೇಳ್ಬೇಕು ಅಂತಂದ್ರೆ ಶೀಘ್ರ ಫಲಿತಾಂಶ. ಶೀಘ್ರ ಫಲಿತಾಂಶ. ಶೀಘ್ರ ಫಲಿತಾಂಶ. ನೋಡಿ ಇಲ್ಲಿ ಮತ ಎಣಿಕೆ ಈ ವಿದ್ಯುನ್ಮಾನ ಮತಯಂತ್ರ ಬಂದಾಗಿನಿಂದ ಕಂಪ್ಯೂಟರ್ ಕಳ್ಳಾಗಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಶೀಘ್ರಗತಿಯಲ್ಲಿ ಮತದ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಯಾಕೆಂತಂದ್ರೆ ಈ ಮಿಷಿನ್ ಇರುತ್ತೆ, ಇಲ್ಲಿ ಕಂಟ್ರೋಲ್ ಘಟಕ ಅಂತ ಏನಂದಿವಲ್ಲ ನಾನು, ನಿಯಂತ್ರಣ ಘಟಕ, ಅದನ್ನ ಓಪನ್ ಮಾಡಿ ಆ ಮತಪತ್ರವನ್ನು ಓಪನ್ ಮಾಡಿ ಕ್ಲಿಕ್ ರಿಸಲ್ಟ್ ಶೀಟ್ ಕೊಟ್ರೆ ಅಲ್ಲೆಲ್ಲ ತೋರಿಸುತ್ತೆ ಇಂಥ ಅಭ್ಯರ್ಥಿಗಳಿಗೆ ಇಷ್ಟು ಓಟು, ಇಷ್ಟು 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 ಇಷ್ಟು. ಅದನ್ನ ಪ್ರಿಂಟ್ಔಟ್ ತಗೊಂಡು ಪಿನ್ ಮಾಡ್ತಾ ಹೇಳ್ಬೇಕು ಅಂತಂದ್ರೆ ಶೀಘ್ರ ಫಲಿತಾಂಶ 2-3 ಗಂಟೆ ಮತ ಎಣಿಕೆ ಪ್ರಾರಂಭ ಆಗಿ 2-3 ಗಂಟೆಯಲ್ಲಿ ಫಲಿತಾಂಶ ಹೊರಬೀಳುವುದನ್ನು ನಾವಿಲ್ಲಿ ಗಮನಿಸ್ತೇವೆ. ಆದ್ರೆ ಇಂದಿನ ಕಾಲದಲ್ಲಿ ಹಳೆಯ ವ್ಯವಸ್ಥೆಯಲ್ಲಿ ಮತಪತ್ರಗಳನ್ನೆಲ್ಲ ಗುಂಪಿಗೆ ಹಾಕ್ಯಂದು ರಬ್ಬರ್ ಬೆಂಡ್ ಹಾಕಿ ಅವುಗಳನ್ನ ಒಂದೊಂದು 10-100 ಕಟ್ ಮಾಡಿ ಎಲ್ಲ ಟೇಬಲ್ ಮೇಲೆ ಜೋಡಿಸ್ಕೊಂಡು ಅದು ಮಧ್ಯಾಹ್ನ ಆಗಿದೆ. ಅದಾದ ಮೇಲೆ ಅವುಗಳನ್ನು ಒಂದೊಂದೇ ಬಿಚ್ಕೊಂಡು ಕೌಂಟ್ ಮಾಡ್ತಾ ಬರಿತಾ ಫೈನಲಿ ರಿಸಲ್ಟ್ ರಾತ್ರಿ 2-2:30-3 ಗಂಟೆ 4 ಗಂಟೆಗೆ ಡಿಕ್ಲೇರ್ ಆಗುತ್ತೆ. ಯಾಕೆ ಅಂತಂದ್ರೆ ಅದು ಅಷ್ಟು ವರ್ಕ್ ಇತ್ತು, ಶೀಘ್ರ ಫಲಿತಾಂಶ ಆಗ್ತಿರ್ಲಿಲ್ಲ. ಜೊತೆಗೆ ಅವ್ಯವಹಾರಗಳು ಕೂಡ ನಡೀತಾ ಇತ್ತು, ದೋಷಗಳು ಕೂಡ ಇತ್ತು. ಬಟ್ ಇಲ್ಲಿ ದೋಷ ಇಲ್ಲ, ಅವ್ಯವಹಾರ ಇಲ್ಲ, ಟ್ರಾನ್ಸ್ಪರೆನ್ಸಿ ಇದೆ. ಜೊತೆಗೆ ಇಲ್ಲಿ ಶೀಘ್ರ ಫಲಿತಾಂಶ, ಶೀಘ್ರ ಮತದಾನವೂ ಕೂಡ ಆಗುತ್ತೆ. ಇನ್ನ ಒಂದು ಸರಿಯಾದ ಮತ ಚಲಾವಣೆ. ನೋಡಿ, ಹಳೆಯ ವ್ಯವಸ್ಥೆಯಲ್ಲಿ ಮತಪತ್ರದಲ್ಲಿ ಮತ ಚಲಾವಣೆ ಆಗ್ಬೇಕಾದ್ರೆ ಈ ತರ ಒಂದು ಮತಪತ್ರ ಕೊಡೋರು, ಕೈಯಲ್ಲಿ ಪೇಪರ್, ಒಂದು ಪ್ಯಾಡ್ ಇದು ಕೊಡೋರು, ಸ್ಟಿಕ್ ಅನ್ನು, ಗುರುತಿನ ತುಂಡನ್ನು ನಾವು ಆ ಮತದಲ್ಲಿ ಕೊಠಡಿಗೆ ಹೋಗಿ ಅದನ್ನ ಮಡಚಿ ನೀಟಾಗಿ ಕೊಡೋರು. ಅದನ್ನ ಓಪನ್ ಮಾಡಿ ನೋಡಿ ಯಾರಿಗೆ ಹಾಕ್ಬೇಕು ಅಂತೇಳಿ ಈ ತರ ಇತ್ತು ಅಂದಾಗ ಇಲ್ಲಿ ಅಲ್ಲಿಯೂ ಕೂಡ ಹೀಗೆ ಇರೋದು. ಓಕೆ, ಇಲ್ಲಿ ಅಲ್ಲಿ ನೋಡಿ ನಾವು ಯಾರಿಗೆ ಹಾಕ್ಬೇಕು ಪೇಪರ್ನ ಇವ್ರ ಮುಂದೆ ಇಲ್ಲಿ ಹಾಕ್ಬೇಕು, ಆದ್ರೆ ಇಲ್ಲಿ ಹಾಕ ಹೋಗ್ತಾರ, ಇಲ್ಲಿ ಹೋಗ್ತಾರ, ಇಲ್ಲಿ ಹೋಗ್ತಾರ. ಅದು ಇನ್ವ್ಯಾಲಿಡ್ ಆಗ್ತಾ ಇತ್ತು. ಓಟ್ ಇನ್ವ್ಯಾಲಿಡ್ ಆಗುವಂತಹ ಪ್ರಮಾಣ ಅತ್ಯಧಿಕವಾಗ್ತಾ ಇತ್ತು. ನೋಡಿ, ಅತ್ಯಧಿಕ ಪ್ರಮಾಣದಲ್ಲಿ ಇನ್ವ್ಯಾಲಿಡ್ ಅನ್ನ ಪಡೆದು ಯೋಗ್ಯ ಅಭ್ಯರ್ಥಿಗಳು ಆಯ್ಕೆ ಆಗದೆ ಅಯೋಗ್ಯರು ಶಾಸನ ಸಭೆಗಳಿಗೆ ಪ್ರವೇಶವನ್ನು ಪಡೆಯುವಂತಹ ಅವಕಾಶಗಳು ಇತ್ತು. ಹಾಗಾಗಿ ಸರಿಯಾದ ಮತ ಚಲಾವಣೆ ಆಗುತ್ತೆ ಅಂದ್ರೆ ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ. ಯಾಕೆಂತಂದ್ರೆ ಇಲ್ಲಿ ಯಾವುದೇ ಬಟನ್ ಒತ್ತಿದ್ರು, ಯಾವುದೇ ಬಟನ್ ಅನ್ನ ಒತ್ತಿದ್ರು ಸರಿಯಾಗಿ ಇರುತ್ತೆ. ಅಲ್ಲೇ ನಾನು ಈ ಬಟನ್ ಒತ್ತಿದೆ ಮತ್ತೆ ಇದು ಬಟನ್ ಒತ್ತಕ್ಕೆ ಬರಲ್ಲ. ಒಮ್ಮೆ ಅಂತ ಒತ್ತಿದ ಮೇಲೆ ಕೆಂಪು ದೀಪ ಹತ್ತುತ್ತೆ, ಬಿಗ್ ಸೌಂಡ್ ಬಂತು ಅಂದ್ರೆ ಕ್ಲೋಸ್, ಮಿಷಿನ್ ಆಫ್ ಆಗುತ್ತೆ. ಮತ್ತೊಬ್ಬ ಮತದಾರ ಬಂದು ಅಲ್ಲಿ ವೋಟರ್ ಚಲಾಯಿಸುವವರಿಗೆ ನಿಯಂತ್ರಣ ಘಟಕದ ಅಧಿಕಾರಿ ಮತ್ತೆ ಬಟನ್ ಒತ್ತಲ್ಲ. ಓಕೆ, ಒಂದು. ಇನ್ನ ಒಂದು, ಒಬ್ಬ ವ್ಯಕ್ತಿಗೆ ಒಂದೇ ಮತ ಅಂತೀವಿ. ಒಬ್ಬ ವ್ಯಕ್ತಿಗೆ ಒಂದೇ ಮತ. ನಾನು ಹೇಳಿದೆ ನಿಮಗೆ, ಮತಪತ್ರ ಇದ್ದಾಗ, ಹಳೆಯ ಕಾಲದ ಮತಪತ್ರ ಇದ್ದಾಗ ಚುನಾವಣಾ ಅಧಿಕಾರಿಗಳು ಬೈ ಮಿಸ್ಟೇಕ್
ಒಂದೇ ಮತಪತ್ರ ಕೊಡುವ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ಆಗಿ ಎರಡನ್ನ ಮಡಚಿಟ್ಟಾಗ ಕೊಟ್ರೆ ಕಣ್ತಪ್ಪಿ ಅಥವಾ ಕೈ ತಪ್ಪಿ ಅಲ್ಲಿ ಮತ ಚಲಾಯಿಸುವಾಗ ಅವನು ಎರಡಕ್ಕೂ ಓಟನ್ನು ಹಾಕಿ ಮುಂದೆ ಹಾಕ್ಬೋದಾಗಿದೆ ಆ ಮತಪೆಟ್ಟಿಗೆ. ಬಟ್ ಇಲ್ಲೇನಾಗಿದೆ ಅಂದ್ರೆ ಚುನಾವಣಾ ಅಧಿಕಾರಿ ನಿಯಂತ್ರಣ ಘಟಕದಲ್ಲಿ ಬಟನ್ ಅನ್ನ ಒತ್ತಿದ್ರೆ ಆ ವ್ಯಕ್ತಿ ಇಲ್ಲಿ ಬಂದು ಆ ಮಿಷಿನ್ ಮುಂದೆ ಒಪ್ತಾನೆ, ಒಂದೇ ಓಟ್ ಆಗ ಇಲ್ಲ ಒಂದಾಗಿ ಕಡೆ ನಾನು ಇನ್ನೊಂದು ಒಪ್ತೀನಿ ಅಂದ್ರೆ ಅದು ಓಟು ಆಗೋದಿಲ್ಲ. ಓಕೆ, ಹಾಗಾಗಿ ಒಬ್ಬ ವ್ಯಕ್ತಿಗೆ ಒಂದೇ ಮತ. ಇನ್ನ ಒಂದು ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರುಪಯೋಗವನ್ನು ತಡೆಗಟ್ಟಬಹುದು. ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರುಪಯೋಗವನ್ನು ತಡೆಗಟ್ಟಬಹುದು. ಹೆಚ್ಚಿನ ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರುಪಯೋಗ ತಡೆಯಬಹುದು. ನೆಕ್ಸ್ಟ್, ಹೆಚ್ಚಿನ ಸಂಖ್ಯೆಯ ಮತವನ್ನ ಒಂದೇ ಮತಗಟ್ಟೆಯಲ್ಲಿ ಚಲಾಯಿಸಲು ಅವಕಾಶ. ಹೆಚ್ಚಿನ ಸಂಖ್ಯೆಯ ಮತವನ್ನು ಒಂದೇ ಮತಗಟ್ಟೆಯಲ್ಲಿ ಚಲಾಯಿಸಲು ಅವಕಾಶ. ಹೆಚ್ಚಿನ ಸಂಖ್ಯೆಯ ಮತಗಳನ್ನ ಒಂದೇ ಮತಗಟ್ಟೆ, ನಾನು ಹೇಳಿದೆ ನಿಮಗೆ 3840 ಮತಗಳನ್ನ ಒಂದೇ ಮತಯಂತ್ರದಲ್ಲಿ ಚಲಾಯಿಸಬಹುದು. ಇನ್ನೂ ಒಂದು ಇವಿಎಂ ಅನ್ನ ಮರು ಬಳಕೆ ಮಾಡಬಹುದು. ಇವಿಎಂ ಇದೆಯಲ್ಲ, ಇದನ್ನ ಮರು ಬಳಕೆ ಮಾಡಬಹುದು. ಇವಿಎಂ ಅನ್ನ ಮರು ಬಳಕೆ ಮಾಡಬಹುದು. ಈ ಇವಿಎಂ ಇದೆಯಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ವಿದ್ಯುನ್ಮಾನ ಮತಯಂತ್ರ ಎನ್ನುವಂಥದ್ದು ಪರಿಸರ ಸ್ನೇಹಿ. ಶಾಯಿ ಬಾಟಲ್ ಇಲ್ಲ, ಗುರುತಿನ ಪ್ಯಾಡ್ ಇಲ್ಲ, ಜೊತೆಗೆ ಪೇಪರ್ ಇಲ್ಲ, ಪೇಪರ್ಲೆಸ್ ಮತ ಪೆಟ್ಟಿಗೆಗಳಿಲ್ಲ, ಮತ ಎಣಿಕೆ ಆದಿಂದ ಪೇಪರ್ಗಳನ್ನ ಹೊಸ ಹಾಕುವಂತ ವ್ಯವಸ್ಥೆ ಇಲ್ಲ. ಇದು ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿದೆ. ಇನ್ನೂ ಒಂದು ತಿರಸ್ಕೃತ ಮತಗಳನ್ನ ತಡೆಗಟ್ಟಬಹುದು. ರಿಜೆಕ್ಟೆಡ್ ವೋಟ್ ಅಂತ ಹೇಳ್ತಿದ್ವಲ್ಲ, ನಾನು ಆಗ್ಲೇ ಹೇಳಿದೆ, ಯಾರಿಗ ಓದ್ಬೇಕಾಯ್ತು, ಎಲ್ಲೇ ಓದ್ಬೇಕಾಗಿತ್ತು, ಎಲ್ಲೇ ಓದಿದೆ, ಅದು ರಿಜೆಕ್ಟ್ ಆಯ್ತು, ಅದು ಇಲ್ಲ. ಇನ್ನು ಒಂದು ಚುನಾವಣಾ ಅಕ್ರಮಗಳನ್ನ ತಡೆಗಟ್ಟಬಹುದು. ಚುನಾವಣಾ ಅಕ್ರಮಗಳನ್ನ ತಡೆಗಟ್ಟಬಹುದು. ಈ ಯಂತ್ರದಲ್ಲಿ ನಾನು ಹೇಳಿದೆ 3840 ಮತಗಳನ್ನು ಚಲಾಯಿಸಬಹುದು. 3840 ಮತಗಳನ್ನು ಚಲಾಯಿಸಬಹುದು. ಹಾಗೆಯೇ 16 ಅಭ್ಯರ್ಥಿಗಳ ಸಂಖ್ಯೆಯನ್ನು ದಾಖಲಿಸಬಹುದು. 16 ಅಭ್ಯರ್ಥಿಗಳ ಸಂಖ್ಯೆಯನ್ನು ದಾಖಲಿಸಬಹುದು. ಹಾಗೆಯೇ ಈ ಯಂತ್ರದಲ್ಲಿ ವಿವಿಪ್ಯಾಟ್ ಇದ್ದು ದಾಖಲಾದ ಮತಗಳ ಪ್ರದರ್ಶನ ಇರುತ್ತೆ. ಈ ಯಂತ್ರದಲ್ಲಿ ಏನಿರುತ್ತೆ? ವಿವಿಪ್ಯಾಟ್ ಅಂತ ಹೇಳಿದೆ ನಾನು ಆಗ್ಲೇ, ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತೇಳಿ. ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತೇಳಿ ಇದಿರುತ್ತೆ. ದಾಖಲಾದ ಮತಗಳ ಪ್ರದರ್ಶನ ಈ ವಿವಿಪ್ಯಾಟ್ ಅಲ್ಲಿ ಇರುತ್ತೆ. ಬಹುಶಃ ನಿಮಗೆ ಪ್ರಶ್ನೆ ಬರಬಹುದು ವಿದ್ಯಾರ್ಥಿಗಳೇ, ವಿದ್ಯುನ್ಮಾನ ಮತಯಂತ್ರದ ಬಳಕೆ ಆಯ್ತು ಸರ್, ಬಟ್ ವಿವಿಪ್ಯಾಟ್ ಅನ್ನು ಯಾಕೆ ಅಳವಡಿಸಲಾಯಿತು? ಇಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿದೆ, ಕಳೆದ ಒಂದು ಚುನಾವಣೆ ಅಥವಾ 2 ಚುನಾವಣೆಗಳಲ್ಲಿ, ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ಗಮನಿಸುವುದಾದ್ರೆ ವಿದ್ಯುನ್ಮಾನ ಮತಯಂತ್ರ ಸರಿ ಇಲ್ಲ. ಯಾವುದೇ ಪಕ್ಷಕ್ಕೆ ನಾವು ವೋಟ್ ಹಾಕಿದ್ರು ಅದು ಒಂದೇ ಪಕ್ಷಕ್ಕೆ ಮತ ಚಲಾವಣೆ ಆಗುತ್ತೆ ಎನ್ನುವಂತ ವಿವಾದವನ್ನ ರಾಜಕೀಯ ಪಕ್ಷಗಳು ಸೃಷ್ಟಿಸಿವೆ. ಅದು ಕೋರ್ಟಿಗೂ ಕೂಡ ಹೋದು. ಇಲ್ಲ, ಈಗಿನ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರ ಬೇಡ, ವಿದ್ಯುನ್ಮಾನ ಮತಯಂತ್ರ ದೋಷದಿಂದ ಕೂಡಿದೆ. ಆ ವಿದ್ಯುನ್ಮಾನ ಮತಯಂತ್ರದಲ್ಲಿ ನಾವು ನಮ್ಮ ಯಾವುದೇ ಪಕ್ಷಗಳಿಗೆ ನಾವು ಮತವನ್ನ ಚಲಾವಣೆ ಮಾಡ್ಕೊಂಡ್ರು ಕೂಡ ಅದು ಒಂದೇ ಪಕ್ಷಕ್ಕೆ, ಅದು ಯಾವ ಪಕ್ಷಕ್ಕೆ ಹೋಗುತ್ತೆ ಆ ಪಕ್ಷಕ್ಕೆ ಹೋಗುತ್ತೆ ಎನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರು ಸುಪ್ರೀಂ ಕೋರ್ಟ್. ಅವಾಗ ಆ ಕೋರ್ಟ್ ನಿಮಗೆ ನೀವೇನ್ ಕೇಳ್ತಾ ಇದ್ರಿ, ವಿದ್ಯುನ್ಮಾನ ಮತಯಂತ್ರ ಸರಿ ಇಲ್ಲ ಅನ್ನೋದು, ಅದು ನಾವು ತಿರಸ್ಕಾರ ಮಾಡ್ತೇವೆ. ಸರಿ ಇದೆ ವಿದ್ಯುನ್ಮಾನ ಮತಯಂತ್ರ.
ನೀವೇನು ಹೇಳ್ತೀರಿ? ಹಳೆಯ ಮತಪತ್ರಗಳು ಮತ್ತು ಮತ ಪೆಟ್ಟಿಗೆಗಳ ವ್ಯವಸ್ಥೆ ತರಬೇಕು, ಸಾಧ್ಯವಿಲ್ಲದ ಮಾತು. ನಾವು ಎಷ್ಟೋ ದೂರ ಬಂದಿದ್ದೇವೆ. ಆಧುನಿಕವಾದ ಆವಿಷ್ಕಾರದೊಂದಿಗೆ ಪ್ರಜಾಪ್ರಭುತ್ವದ ಬಲವರ್ಧನೆಗಾಗಿ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೇವೆ. ಅದು ಸರಿ ಇಲ್ಲ ಅಂದ್ರೆ ಸರಿಪಡಿಸೋಣ. ಬಟ್ ಹಳೆಯ ವ್ಯವಸ್ಥೆ ಏನಿದೆಯಲ್ಲ, ಮತಪತ್ರ ಮತಪೆಟ್ಟಿಗೆಗಳ ವ್ಯವಸ್ಥೆ, ಅದನ್ನು ಜಾರಿಗೆ ತರೋ ಮಾತಿಲ್ಲ. ಈ ವಿದ್ಯುನ್ಮಾನ ಮತಯಂತ್ರಕ್ಕೆ ಏನು ಪರಿಹಾರ ಕಂಡುಕೊಳ್ಬಹುದು? ಇವರು ಈ ರೀತಿ ಹೇಳ್ತಿದ್ದಾರೆ ಅಂದಾಗ ಆ ಸುಧಾರಣೆ, ಚುನಾವಣಾ ಸುಧಾರಣೆ ಕೆಲವು ಸಮಿತಿಗಳು ಹೇಳಿದೆ, ವಿದ್ಯುನ್ಮಾನ ಮತಯಂತ್ರಕ್ಕೆ VVPAT ಎನ್ನುವಂಥದ್ದನ್ನು ನಾವು ಅಳವಡಿಸಬೇಕು. ಅಂದ್ರೆ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್, ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅನ್ನು ಅಳವಡಿಸಬೇಕು. ಆಗ ಮತದಾರ ಮತ ಪೆಟ್ಟಿಗೆಯಲ್ಲಿ, ಅಂದ್ರೆ ವಿದ್ಯುನ್ಮಾನ ಮತಯಂತ್ರದಲ್ಲಿ ನೀಲಿ ಗುಂಡಿಯನ್ನು ಒತ್ತಾನೆ, ಕೆಂಪು ದೀಪ ಹತ್ತುತ್ತೆ, ಬಿಪ್ ಶಬ್ದ ಬರುತ್ತೆ. ಆಮೇಲೆ ವೋಟರ್ ವೆರಿಫೈಡ್ ಪ್ಯಾಡ್ ಇದೆಯಲ್ಲ, ಪೇಪರ್ ಆಡಿಟ್, ಅಲ್ಲಿ VVPAT ಹತ್ರ ಹೋಗಿ ನೋಡ್ಬೋದು. 5 ಸೆಕೆಂಡ್ ಅದು ಬೆಳಗ್ತಾ ಇರುತ್ತೆ. ಈಗ ನೋಡಿದ್ರೆ ನೀನು ಯಾವ ಪಕ್ಷಕ್ಕೆ ಮತವನ್ನು ಹಾಕಿದೆ ಅಂತ ತೋರಿಸ್ತದೆ. ನೀನು ಯಾವ ಪಕ್ಷ ಚಿಹ್ನೆಗೆ ಹಾಕಿದ್ದೆ ಆ ಪಕ್ಷಕ್ಕೆ ತೋರಿಸ್ತದೆ. ಅದನ್ನ ನೋಡಿ ವಾಪಸ್ ಬರೋದು. ಅದಾದಿಂದ ಆ ತುಂಡು ಕೂಡ, ಆ ಸ್ಲಿಪ್ಪು ಕೂಡ ಕಟ್ಟಾಗಿ VVPAT ಅಲ್ಲೇ ಇರುತ್ತೆ. ನಿಮಗೆ ಡೌಟ್ ಬಂದ್ರೆ, ಇಲ್ಲ ವಿದ್ಯುನ್ಮಾನ ಮತಯಂತ್ರದಲ್ಲಿ ತೋರಿಸ್ತಿರೋದೊಂದು ತಪ್ಪಾಗಿದೆ ಅಂತಂದ್ರೆ VVPAT ಅನ್ನು ಓಪನ್ ಮಾಡಿಕೊಂಡು ಅವೆಲ್ಲ ಸ್ಲಿಪ್ಸ್ಗಳನ್ನ ಕವರ್, ಈ ರಬ್ಬರ್ ಬ್ಯಾಂಡ್ ಹಾಕಿ ಕೌಂಟ್ ಮಾಡ್ಬೋದು ಎಕ್ಸ್ಟ್ರಾ. ಅದಕ್ಕೆ ಇದಕ್ಕೂ ತಾಳೆ ಇರುತ್ತೆ. ಓಕೆ, ಇಷ್ಟು ನಾವು ವಿದ್ಯುನ್ಮಾನ ಮತಯಂತ್ರ ಚುನಾವಣಾ ಸುಧಾರಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ ನಾವು ನೋಡ್ತೇವೆ. ವಿದ್ಯುನ್ಮಾನ ಮತಯಂತ್ರ ಯಾವಾಗ ಜಾರಿಗೆ ತಂದ್ರು, ಅದರ ರಚನೆ ಹೇಗಿದೆ, ಅದರ ಉಪಯೋಗಗಳು ಏನು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಇದು 5 ಅಂಕದ ಪ್ರಶ್ನೆ ಬರುತ್ತೆ. ಓಕೆ, ಧನ್ಯವಾದ.